ಕುಡುಕರಲ್ಲಿ 3 ವಿಧ. ಮೊದಲನೇದು ಹುಚ್ಚು ಕುಡುಕ, ಎರಡನೇದು ಬಿಚ್ಚು ಕುಡುಕ, ಮೂರನೇದು ಮುಚ್ಚು ಕುಡುಕ. ಈ ಮೂರರಲ್ಲಿ ನೀವು ಯಾರು ಎಲ್ಲಿದ್ದೀರೋ ನನಗೆ ಗೊತ್ತಿಲ್ಲ. ನಮಗೆ ಏನೂ ಗೊತ್ತಿಲ್ಲ ಅಂದರೆ ಇತಿಹಾಸ ಗೊತ್ತಿರಬೇಕು. ರಾವಣ ಸೀತೆಯನ್ನು ಕದ್ದು ಹೊತ್ತು ತಂದು ಅರಮನೆಯಲ್ಲಿಟ್ಟ. ರಾವಣನ ಹೆಂಡತಿ ಮಂಡೋದರಿ ಮಾತಾಡಲಿಲ್ಲ. ದುರ್ಯೋಧನ ತನ್ನ ಅರಮನೆಯಲ್ಲಿ ದ್ರೌಪದಿಯ ಸೀರೆ ಸೆಳೆಸಿದ. ದುರ್ಯೋಧನನ ಹೆಂಡತಿ ಭಾನುಮತಿ ಮಾತಾಡಲಿಲ್ಲ. ಅಂಥದ್ರಲ್ಲಿ ಒಂದು ಮೆಸೇಜು, ಒಂದು ಮಿಸ್ ಕಾಲ್ ಬಂದ ತಕ್ಷಣ ಚಂಡಿ ಚಾಮುಂಡಿ ಭದ್ರಕಾಳಿ ರುದ್ರಕಾಳಿಯಾಗಿ ಕೋಪ ಮಾಡ್ಕೊಂಡು ಬೆಟ್ಟದ ಮೇಲೆ ಕುಳಿತ ತಕ್ಷಣ ಗುಡಿ ಕಟ್ಟಿ ಪೂಜೆ ಮಾಡೋರು ಯಾರೂ ಇರಲ್ಲ. ನಾವು ದೇವಸ್ಥಾನ ಹೋಗ್ತೀವಿ, ತೆಂಗಿನಕಾಯಿ ತಗೊಂಡು ದೇವರ ತಲೆ ಮೇಲೆ ಹೊಡಿತೀವಿ. ಸಿಕ್ಕರೆ ವರ ಸಿಗಬೇಕು, ಇಲ್ಲ ಶಾಪ ಸಿಗಬೇಕು. ಪ್ರಸಾದಕ್ಕಂತೂ ಕೈ ಚಾಚೋದೇ ಇಲ್ಲ. ಈ ಕುಡುಕರಿಗೆ ಅವ್ರದ್ದೇ ಆದ ಒಂದು ಕಾನೂನಿದೆ, ಸಂಪ್ರದಾಯ ಇದೆ, ಒಂದು ಶಿಸ್ತಿದೆ. ಹೇಗಂದರೆ ನಿತ್ಯ ದುಡಿ, ಸ್ವಲ್ಪ ಕುಡಿ, ಸತ್ಯ ನುಡಿ, ಮನೆಗೆ ನಡೆ, ಎಂಥ ಸರಳ ನುಡಿ, ಶರಣರಿಗೆ ಸಿಕ್ಕಿಲ್ಲ ಇಂಥ ಒಳ್ಳೆ ನುಡಿ. ಕುಡುಕರನ್ನು ಉಳಿಸಿ ಬೆಳೆಸಿ ಸರ್ಕಾರ ರಚಿಸಿ ನಾಳೆ ನಮಗೂ ಅವಕಾಶ ಕೊಡಿ. ಸರಾಯಿ ಸರ್ಕಾರದ ಬೆನ್ನೆಲುಬು ಅನ್ನೋದನ್ನು ಮರಿಬೇಡಿ.